ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರ ಪರ ವಹಿಸ್ಕೊಂಡು ಹೋಗಿ ನೀನ್ ಅದೇಗ್ ಆಗ್ ಹೋಗಿದ್ಯಾ ಅಂದ್ರೆ ನೀನ್ ಯಾರು ಅನ್ನೋದೇ ನೀನ್ ಮರ್ತ್ ಹೋಗಿದ್ಯಾ. ಅಕ್ಕ, ನಿನ್ ಹೆಸರು ದಾಮಿನಿ. ನಿನಗೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಒಬ್ಬಳು ತಂಗಿ ಇದ್ದಾಳೆ. ಅವಳೇ ದಮಯಂತಿ. ಈ ಮನೆಗೆ ಸೊಸೆಯಾಗಿ ಬರೋಕ್ಕಿಂತ ಮುಂಚೆ ನಿನಗೆ ನಿನ್ನದೇ ಆದ ಒಂದು ಕುಟುಂಬ ಇತ್ತು. ಆ ಕುಟುಂಬದ ಮುಖ್ಯಸ್ಥರೇ ನಮ್ಮಪ್ಪ. ಸಾಕು, ಅಪ್ಪನ ಬಗ್ಗೆ ಮಾತಾಡಿದ ತಕ್ಷಣ ನಿಂಗೆ ಕೋಪ ಬಂದ್ಬಿಡ್ತಾ? ಸರಿ ಬಿಡು, ನಾನು ಅಪ್ಪನ ಬಗ್ಗೆ ಮಾತಾಡಲ್ಲ. ಆದ್ರೆ ಒಂದ್ ವಿಷಯ ನೆನಪಿಟ್ಕೊ, ನೀನೀಗ ಈ ಮನೆ ಎಲ್ಲಾ ಜವಾಬ್ದಾರಿನ ಹೊತ್ಕೊಂಡು ತಿರುಗಾಡ್ತಿರಬಹುದು. ಆದ್ರೆ ಒಂದಿನ ಈ ಮನೆ, ನಿನ್ ಮಕ್ಕಳು, ನಿನ್ನೆಲ್ಲಾ ಜವಾಬ್ದಾರಿನ ಕಿತ್ಕೊಳ್ಳಕ್ಕೆ ಒಬ್ಳು ಬಂದೇ ಬರ್ತಾಳೆ. ಅವಳೆಲ್ಲ ಕಿತ್ಕೊಂಡ್ಮೇಲೆ ಆಗ ನಿನಗೆ ನೆನಪಾಗೋದು ಈಗ ಬೇಡವಾಗಿರೋ ಅಕ್ಕ. ಆದಷ್ಟು ಬೇಗ ನಿನಗೆ ನಿನ್ನ ಪರಿವಾರ ಅಂದ್ರೆ ನಾನು, ನೀನು, ನಮ್ಮಪ್ಪ ಅನ್ನೋದು ನೆನಪಾಗತ್ತೆ. ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅನ್ನೋದನ್ನಾದ್ರೂ ಹೇಳು ಭಕ್ತಿ. ಪಾಪ ರೇವತಿ, ನೀನ್ ಬರ್ತೀಯ ಅಂತ ನಿಂಗೋಸ್ಕರ ಕಾಯ್ತಿರ್ತಾಳೆ. ನಾನು ಭಕ್ತಿನ ಕಳ್ಸಲ್ಲ ಅಂತ ಹೇಳ್ದೆ. ಅದಕ್ಕೆ ಇಲ್ಲ, ಭಕ್ತಿನೇ ಬರ್ಬೇಕು, ಅವಳು ಬಂದ್ರೆ ನನಗ್ ಧೈರ್ಯ, ಅವಳೆಲ್ಲ ನೋಡ್ಕೋತಾಳೆ ಅಂತ ಒಂದೇ ಸಮ ಅಳ್ತಿದ್ದಾಳೆ. ಓದೋದಿಕ್ಕೆ ನೋಟ್ ಬುಕ್ಸ್ ಯಾರು ಬೇಕಾದ್ರೂ ಕೊಡ್ಸ್ಬೋದು ಭಕ್ತಿ.